ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರಾಗಿರೋ ಹೆಲ್ತ್ ಡ್ರಿಂಕ್ನ ತೋರಿಸ್ತೀನಿ. ಆ್ಯಂಡ್ ಟೇಸ್ಟು ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಸಕ್ಕತ್ತಾಗಿದೆ. ನೋಡ್ಬೋದು, ಇಲ್ಲೇ ಇಟ್ಕೊಂಡಿದ್ದೀನಿ, ಕುಡಿತಾ ಇದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಮ ಹೇರ್ ಏನಾದರೂ ಗ್ರೋತ್ ಆಗಬೇಕು ಅಂತಂದರೆ ಮಿಸ್ ಮಾಡದೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಯಾರಿಗೆಲ್ಲ ಕೂದಲು ಚೆನ್ನಾಗಿ ಬೆಳೆಸ್ಕೊಳ್ಬೇಕು ಅಂತ ಇರ್ತಾರೋ ಸೊ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಓಕೆ, ಸೊ ಈಗ ವಿಡಿಯೋ ನೋಡ್ಕೊಂಡು ಬನ್ನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು. ಫಸ್ಟ್ ನಾನಿಲ್ಲಿ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕೊಕೊನಟ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. 1/2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಕೊಕೊನಟ್ ಮಿಲ್ಕ್ ಮಾಡೋದು ತುಂಬಾ ಈಸಿ. ಕೊಕೊನಟ್ನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ಹಾಕಿ ಗ್ರೈಂಡ್ ಮಾಡಿಬಿಟ್ರೆ ಸೊ ಫಿಲ್ಟರ್ ಮಾಡಿಕೊಂಡ್ರೆ ಕೊಕೊನಟ್ ಮಿಲ್ಕ್ ರೆಡಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಈಗ ನಾನು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನೈಟೇ ನೆನೆಸಿಟ್ಟಿದ್ದೆ, ಸೊ ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ಹನಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟಿಗೆ ಹನಿ ಹಾಕ್ಕೊಳ್ಬೋದು ಅಥವಾ ಬೆಲ್ಲನ ನೀವು ಪುಡಿ ಮಾಡಿಬಿಟ್ಟು ಸ್ವಲ್ಪ ಹಾಕ್ಕೊಳ್ಬೋದು, ನಿಮ್ಮ ಇಷ್ಟ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ನಾನು ಮ್ಯಾಂಗೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫ್ರೂಟ್ಸ್ ಬಂದು ನಿಮ್ಮ ಚಾಯ್ಸ್. ನೀವು ಬನಾನಾ ಹಾಕ್ಕೊಳ್ಬೋದು, ಆ್ಯಪಲ್ ಹಾಕ್ಕೊಳ್ಬೋದು, ಗ್ರೇಪ್ಸ್, ಸ್ಟ್ರಾಬೆರಿ, ನಿಮ್ಮ ಇಷ್ಟ. ನಿಮಗೆ ಇಷ್ಟ ಬಂದ ಫ್ರೂಟ್ನ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ಬಾದಾಮಿನ ಮತ್ತು ವಾಲ್ನಟ್ಸ್ನ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಸೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಫ್ರೂಟ್ಸ್ ಒಂದು ನಿಮ್ಮ ಚಾಯ್ಸ್, ನಿಮಗೆ ಇಷ್ಟ ಬಂದ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು 1 hour ಫ್ರಿಡ್ಜಲ್ಲಿ ಇಟ್ಬಿಡಿ, ತಣ್ಣಗಾಗುತ್ತೆ. ನಂತರ ನೀವು ಕುಡಿಬೋದು. ಬೆಳಗ್ಗೆ ಕುಡಿಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ನೀವು ಕುಡಿಬೋದು. ಓಕೆ, ಮತ್ತು ಕೊಕೊನಟ್ ಮಿಲ್ಕ್ ಬಂದು ಸ್ಕಾಲ್ಪ್ ಮತ್ತು ಹೇರ್ನ ಡೀಪಾಗಿ ನರಿಷ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಹೇರ್ ಮತ್ತು ಸ್ಕ್ಯಾಲ್ಪ್ನ ಪ್ರೊಟೆಕ್ಷನ್ ಮಾಡುತ್ತೆ. ಓಕೆ, ಸೊ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೊಕೊನಟ್ ಮಿಲ್ಕಲ್ಲಿ ವಿಟಮಿನ್ ಸಿ, ವಿಟಮಿನ್ ಇ, B1, B3, B5, B6 ಇರೋದ್ರಿಂದ ನಮ್ಮ ಹೇರ್ಸ್ ಏನಿದೆ ಸ್ಟ್ರಾಂಗ್ ಆಗಿ, ಸ್ಟ್ರೆಂತ್ ಆಗಿ, ಶೈನ್ ಆಗಿ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕೊಕೊನಟ್ ಮಿಲ್ಕ್ ಬಂದು ತುಂಬಾ ಒಳ್ಳೆಯದು ಹೇರ್ಗೆ. ಇದು ಕಂಡೀಷ್ನರ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಮತ್ತು ನಾನು ಇದಕ್ಕೆ ಸಬ್ಜಾ ಸೀಡ್ಸ್ನ ನೈಟೇ ನೆನೆಸ್ಬಿಟ್ಟು ಹಾಕಿದ್ದೀನಿ. ಸಬ್ಜಾ ಸೀಡ್ಸಲ್ಲಿ ರಿಚ್ ಇನ್ ಪ್ರೋಟೀನ್ ಇದೆ. ಸೊ ಪ್ರೋಟೀನ್ ಹೆಲ್ಪ್ ಮಾಡುತ್ತೆ ನಮಗೆ ಏರ್ ಫಾಲ್ ಕಡಿಮೆ ಆಗೋದಕ್ಕೆ, ಮತ್ತು ಹೇರ್ ಗ್ರೋತ್ ಇಂಪ್ರೂವ್ ಆಗೋದಕ್ಕೆ, ಮತ್ತು ಹೇರ್ ವಾಲ್ಯೂಮ್ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸಬ್ಜಾ ಸೀಡ್ಸ್. ಓಕೆ, ಸೊ ಹಾಗಾಗಿ ಈ ರೀತಿ ಒಂದು ಜ್ಯೂಸ್ನ ರೆಡಿ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಏರ್ ಫಾಲ್ ಜಾಸ್ತಿ ಆಗೋಲ್ಲ. ಸೊ ನಮ್ಮ ಹೇರ್ ವಾಲ್ಯೂಮ್ ಏನಿದೆ ಸೊ ಅದು ಕೂಡ ಚೆನ್ನಾಗಾಗುತ್ತೆ. ಹಾಗಾಗಿ ಸಬ್ಜಾ ಸೀಡ್ಸ್ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ಮತ್ತು ನಮ್ಮ ಡಯಟಲ್ಲಿ ಕರಿಬೇವು, ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಈ ಥರದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೇರ್ ಗ್ರೋತ್ ಕೂಡ ತುಂಬ ಫಾಸ್ಟಾಗುತ್ತೆ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು, ಅದಕ್ಕೆ ಮಾಡಿದ್ದೀನಿ. ಆ್ಯಂಡ್ ಟ್ರೈ ಮಾಡಿ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವಂತೂ ತುಂಬ ಇಷ್ಟಪಟ್ಟು ಕುಡಿತೀರಾ. ಮತ್ತು ನಾನು ಕೆಲವರು ಹೇಳಿರೋದು ಕೇಳಿದ್ದೀನಿ, ಹೇರ್ಗೆ ಆ ಟ್ರೀಟ್ಮೆಂಟ್ ತೊಗೊಂಡೆ ಆದರೆ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ ಸಿಗಲಿಲ್ಲ ನನಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಹೇರ್ಗೆ ಟ್ರೀಟ್ಮೆಂಟ್ ತೊಗೊಳ್ಳೋದ್ರ ಜೊತೆಗೆ ಈ ಥರ ಪ್ರೋಟೀನ್ಸು, ವಿಟಮಿನ್ಸು ನಮ್ಮ ಫುಡ್ಡಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೇಕು. ಆಗ ಒಳ್ಳೆ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಮಿಸ್ ಮಾಡದೆ ಟ್ರೈ ಮಾಡಿ, ಆಮೇಲೆ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ. ಓಕೆ, ನಮ್ಮ ಹೇರಲ್ಲಿ ತುಂಬ ಚೇಂಜಸ್ ನಾವು ನೋಡ್ತಾ ಇದ್ದೀವಿ ಅಂತ. ಓಕೆನಾ,
ಸೊ ಎಸ್, ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ನಾನು. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ನಿಮಗೆ? ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಆ್ಯಂಡ್ ತುಂಬಾ ಈಸಿ. ಸೊ ಎಸ್, ಆ್ಯಂಡ್ ನೋಡಿ, ಇನ್ನೂ ಒಂದು ಪಾಯಿಂಟ್ನ ಆ್ಯಡ್ ಮಾಡೋದಕ್ಕೆ ಇಲ್ಲಿ ಇಷ್ಟಪಡ್ತೀನಿ ನಾನು. ನಾವು ನಮ್ಮ ಹೇರ್ಸ್ಗೆ ಉದ್ದ ಇದ್ರೇ ಅದು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಹೇರ್ ಫಾಲ್ ಆಗಬಾರ್ದು ಜಾಸ್ತಿ, ಮತ್ತು ಹೇರ್ ರಫ್ ಇದೆ, ಹೆಲ್ದಿಯಾಗಿಲ್ಲ, ಸೊ ಆ ಥರ ನಮಗೆ ಫೀಲ್ ಆಗಬಾರ್ದು. ನಮ್ಮ ಹೇರ್ ಶಾರ್ಟ್ ಇದ್ದರೂ ಅಥವಾ ಲಾಂಗ್ ಇದ್ದರೂ ನಮಗೆ ಹೆಲ್ದಿ ಹೇರ್ ಇದೆ ಅಂತ ನಮಗೆ ಫೀಲ್ ಆಗಬೇಕು. ಸೊ ಆ ಥರ ಹೆಲ್ದಿ ಹೇರ್ ಬೇಕಂದರೆ ಈ ಥರ ಜ್ಯೂಸಸ್ನ ನಾವು ಒಳಗಡೆಗೆ ತೊಗೊಳ್ಬೇಕು. ಓಕೆ, ಸೊ ನಾವು ಮೇಲ್ಮೇಲೆ ಹೇರಿಗೆ ಅದಂತೆ ಇದಂತೆ ಅಪ್ಲೈ ಮಾಡಿಬಿಟ್ರೆ ಸಾಕಾಗಲ್ಲ. ನಮ್ಮ ಬಾಡಿ ಒಳಗಡೆಗೂ ನಾವು ಒಂದು ಒಳ್ಳೆ ಫುಡ್ನ ತಗೊಂಡಾಗ ಅದು ಇನ್ನೂ ಸೂಪರಾಗಿ ಇನ್ನೂ ಬೇಗ ವರ್ಕ್ ಆಗುತ್ತೆ. ಆಗ ನಮ್ಮ ಹೇರ್ಸ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ಸೊ ನಮ್ಮ ಮಕ್ಕಳಿಗೂ ಕೂಡ ನಾನು ಮಾಡಿಕೊಡ್ತಾ ಇರ್ತೀನಿ. ಸೊ ಎಸ್, ಅಫ್ಕೋರ್ಸ್ ನಾನು ಹೇರ್ ಬಗ್ಗೆ ತುಂಬಾ ಕೇರ್ ತೊಗೊಳ್ತೀನಿ ಮಕ್ಕಳಿಗೆ. ಸೊ ಅದಕ್ಕೆ ಯಾಕೆ ನಿಮ್ಮ ಜೊತೆನೂ ಶೇರ್ ಮಾಡಬಾರ್ದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದೆ. ಓಕೆ, ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಬಿಂದಾಸ್ ಆಗಿರಿ. ಇರೋದು ಒಂದೇ ಜೀವನ, ನಿಮ್ಮ ಬಗ್ಗೆ ನೀವೇ ಕೇರ್ ತೊಗೊಳ್ಬೇಕು, ಬೇರೆಯವ್ರು ಯಾರು ಬಂದು ನಿಮ್ಮನ್ನು ಕೇರ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು. ಬಾಯ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್. ನಾನು ಬೇಗ ಕುಡಿದು ಮುಗಿಸ್ತೀನಿ.